ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಾನು ನನ್ನ ಕನಸು, ನಾನು ನನ್ನ ಕನಸು, ನಾನು ನನ್ನ ಕನಸು. ಅಂಕಲ್ ಅಂಕಲ್ ಅಂಕಲ್, ಏನ್ ಪುಟ? ಅದು ನೀವು ಕೊಟ್ಟಿದ್ರಲ್ಲ, ಅದ್ನ ಯಾರೋ ಕಿತ್ಕೊಂಡು ಹೋಗ್ಬಿಟ್ರು. ಅಯ್ಯೋ, ತಿನ್ನೋ ಅನ್ನನೂ ಬಿಡಲ್ವಲ್ಲ. ಯಾರಮ್ಮ ಅವರು? ಗೊತ್ತಿಲ್ಲ ಅಂಕಲ್, ನಮ್ಮ ಅಮ್ಮಂಗೆ ತುಂಬಾ ಹಸುವಾಗಿದೆ. ಇನ್ನೊಂದೆರಡು ಇಡ್ಲಿ ಕೊಡಿ ಪ್ಲೀಸ್. ಖಾಲಿ ಆಗೋಯ್ತಲ್ಲ ಪುಟ. ನೋಡು, ಅಂಗಡಿನ ಖಾಲಿ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಹುಷಾರಾಗಿ ಹಿಡ್ಕೊಂಡು ಹೋಗ್ಬೇಕಲ್ವೇನವ್ವ? ಅನು, ಯಾಕೆ ಪುಟ್ಟ ಅಳ್ತಿದ್ಯಾ? ಏನಾಯ್ತು? ಅಮ್ಮ, ಇಡ್ಲಿ ತಗೊಂಡ್ ಬರ್ತಾ ಇದ್ದೆ, ಯಾರೋ ಹುಡುಗರು ಬಂದು ಏನಾಯ್ತು? ಕೈಯಲ್ಲಿರೋ ಇಡ್ಲಿನ ಕಿತ್ಕೊಂಡು ಹೋಗ್ಬಿಟ್ರು. ಅನು, ಏನಿದು? ಹೇಗಾಯ್ತು? ಇಡ್ಲಿ ಕಿತ್ಕೊಂಡು ಹೋದ್ರು ಅಲ್ವಾ, ಅವ್ರನ್ನ ಅಟ್ಟಿಸ್ಕೊಂಡು ಹೋಗುವಾಗ ಎಡು ಬಿದ್ಬಿಟ್ಟೆ. ಅಯ್ಯೋ, ತಿಂಡಿ ಹೋದ್ರೆ ಹೋಯ್ತಮ್ಮ. ನಿನಗೇನಾದ್ರೂ ಆದ್ರೆ ನನಗೆ ಯಾರಿದಾರೆ ಹೇಳು? ಅಲ್ಲಮ್ಮ, ವಾಪಸ್ ಬಂದಿದ್ರೆ ಆಗಿರೋದು. ಹೀಗೆಲ್ಲ ಮಾಡ್ಬೇಡ ನೀನು. ನೀನು ಒಂದೊಂದು ಹೆಜ್ಜೆ ಮುಂದಿಡ್ಬೇಕಾದ್ರೂ ನನ್ನ ನೆನ್ಪು ಮಾಡ್ಕೊ. ನಿಮ್ಮಪ್ಪ ಹೋದ್ಮೇಲೆ ನಾನು ಜೀವಂತವಾಗಿರೋದಕ್ಕೆ ಕಾರಣ ಅದು ನೀನು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅಲ್ಲ, ನೀನು ಹಸ್ಕೊಂಡಿದ್ದಲ್ಲ, ಪಾಪಗೂ ಹಸಿವಾಗಿರುತ್ತೆ. ಒಂದ್ ರಾತ್ರಿ ಹಸ್ತ್ಕೊಂಡಿದ್ರೆ ಏನೂ ಆಗಲ್ಲ. ನಿದ್ದೆ ಬರೋವರೆಗೂ ಒಂದ್ ಸ್ವಲ್ಪ ಹಿಂಸೆ ಆಗ್ಬೋದು. ನಿದ್ದೆ ಬಂದ್ಮೇಲೆ ಏನೂ ಗೊತ್ತಾಗಲ್ಲ. ಆದ್ರೆ ನಿದ್ದೆ ಮಾಡೋದೆಲ್ಲಿ? ಅಮ್ಮ ಬಾ. ಎಲ್ಲಿಗಮ್ಮ? ಇಲ್ಲಿ ಒಂದು ದೇವಸ್ಥಾನ ಇರ್ಬೇಕು, ಹೋಗಿ ಅಲ್ಲಿ ಸುಧಾರಿಸ್ಕೊಳ್ಳೋಣ. ಯಾಕಮ್ಮ ಬರಲ್ವಾ? ಅದಕ್ಕಲ್ಲಮ್ಮ, ಆಗ್ಲೇ ನೀನು ಮಾಮಂಗ್ ಫೋನ್ ಮಾಡು, ಚಿಕ್ಕಪ್ಪಂಗ್ ಫೋನ್ ಮಾಡು, ಹೆಲ್ಪ್ ಮಾಡ್ತಾರೆ ಅಂತಿದ್ದೆ. ಎಲ್ರೂ ಮೀರ್ ಹೋಗಿದ್ ಸಂಬಂಧ ಇಲ್ಲೊಂದಿದೆ. ಇವನೊಬ್ನೇ ಅಮ್ಮ, ನಾವ್ ಕೇಳಲಿಲ್ಲ ಅಂದ್ರೂ ನಮಗ್ ಸಹಾಯ ಮಾಡೋನು. ಊಟ ಕೊಟ್ರೆ ಸಾಕಮ್ಮ, ಪಾಪುನು ನೀನು ನಿದ್ರೆ ಮಾಡ್ಬೋದು. ಬಾ. ಕೊಡು. ಇವತ್ ರಾತ್ರಿ ಇಲ್ಲೇ ಮಲ್ಗೋಣ. ನಾಳೆ ಬೇರೆ ಯಾವ್ದಾದ್ರು ಜಾಗ ಹುಡ್ಕೊಂಡ್ರಾಯ್ತು. ಸರಿ. ದೇವ್ರ ನೆನ್ಸ್ಕೊಂಡ್ ಮಲ್ಕೋ, ಹಸಿವೆಲ್ಲ ಹೋಗುತ್ತೆ. ಸರಿ ನಡಿ. ಅನು, ಬೇಡಮ್ಮ, ಅದನ್ನ ದೇವ್ರಿಗಿಟ್ಟಿರೋದು. ಅಮ್ಮ, ದೇವ್ರು ತಿನ್ನಲ್ಲ ಅಂತ ಗೊತ್ತಿದ್ರು ಇಡ್ತಾರೆ, ತಿನ್ನೋರ ಹತ್ರ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇದನ್ ದೇವ್ರೇನ್ ತಿನ್ನಲ್ವಲ್ಲ. ಆದ್ರೂ ಅಮ್ಮ, ಪರವಾಗಿಲ್ಲ ಬಿಡು, ನಾನ್ ದೊಡ್ಡೋಳಾದ್ಮೇಲೆ ಡಾಕ್ಟರ್ ಆಗ್ತೀನಿ ನೋಡು, ಅವಾಗ ದಿನಾಗ್ಲೂ ದೇವ್ರಿಗೆ ಹಣ್ಣಿಡ್ತೀನಿ. ಇವತ್ತೊಂದಿನ ತಿಂದ್ರೆ ದೇವ್ರೇನು ಕೋಪ ಮಾಡ್ಕೊಳಲ್ಲ. ತಗೋ. ಅದು ತಿರುಕನ ಕನಸು ಮನು. ಡಾಟರ್ ಆಫ್ ಭಟ್ಟ ಡಾಕ್ಟರ್ ಆಗೋದು ನ್ಯಾಯನ ಹೇಳು? ಅವಳು ಮಾತ್ರ ಇಂಜೆಕ್ಷನ್ ತಗೊಳ್ಳೋಳಾಗ್ಬೇಕೇ ಹೊರತು ಕೊಡೋಳಾಗ್ಬಾರ್ದು. ಅನ್ನದ ಹಸಿವಿರ್ಬೇಕೇ ಹೊರತು ಡಾಕ್ಟರ್ ಆಗೋ ಹಸಿವಿರಬಾರ್ದು. ಅವಳು ನಾನು ಬಿಟ್ಬಿಡ್ತಿದ್ದೆ, ಅವಳು ನನ್ಗೆ ಅವಮಾನ ಮಾಡಿಬಿಟ್ಲು.
ಅವಳು ನೆಮ್ಮದಿಯಾಗಿರಬಾರ್ದು. ನೀನ್ ಬರೀ ಅವ್ರ ಮನೆನಲ್ಲ, ಅವ್ರ ನೆಮ್ಮದಿನೇ ಕಿತ್ಕೊಂಡಿದ್ಯಾ. ಗುಡ್. ಪ್ಲೀಸ್ ಊಟ ತಿಂಡಿದೆಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಥ್ಯಾಂಕ್ ಯು ಸೋ ಮಚ್. ಶರ್ಮಿಳಾ, ರೀ, ಇಷ್ಟು ಹೊತ್ತಿನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ? ಅದು ಬೇಕಾದವ್ರ ಜೊತೆ. ಯಾರಿಗೆ ಬೇಕಾದವರು? ರೇವತಿಯವ್ರಿಗೆ ಬೇಕಾದವ್ರ ಹತ್ರ. ಗಂಡ ಸತ್ತಿರೋ ಕೊರಗಲ್ಲೇ ಇರ್ತಾರೆ, ಅವ್ರ ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಮನೇಲಿ ಕೆಲಸ ಮಾಡ್ತಿದ್ದವ್ರ ಹೆಂಡತಿಗೋಸ್ಕರನಾದ್ರೂ ಮಿಡಿಯುತ್ತಲ್ಲ ನೀನು ಹೃದಯ. ಯು ಆರ್ ಗ್ರೇಟ್ ಶರ್ಮಿಳಾ. ಈ ಕರುಣೆ ಪ್ರೀತಿ ಇದ್ದಾಗಲೇ ಮನೆ ನೆಮ್ಮದಿಯಾಗಿರೋದು, ಮನೆ ಯಜಮಾನ ಸಂತೋಷ ಪಡೋದು. ನಿನ್ನ ಮದುವೆ ಆಗೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಶರ್ಮಿಳಾ. ನಾನು ಅಂದ್ರೇ ಅದೃಷ್ಟ. ಬಲವಂತವಾಗಿ ನನ್ನನ್ನು ಕೂಡಾಕಿ ನೀನು ಅದೃಷ್ಟವಂತ ಅಂತ ಅನ್ನಿಸ್ಕೋತಾ ಇದೆಯಾ? ಈ ಆಟ ತುಂಬ ದಿನ ಇರಲ್ಲ, ನೋಡ್ತಿರೋ. ನಾನು ಆಡೋ ಆಟಕ್ಕೆ ನಿನ್ನ ಜೀವನ ಏನಾಗುತ್ತೆ ಅಂತ. ಶರ್ಮಿಳಾ, ಏನು ಯೋಚನೆ ಮಾಡ್ತಿದ್ಯಾ? ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ ನಾನೆಂತ ಅದೃಷ್ಟವಂತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಶರ್ಮಿಳಾ, ನಿನಗೆ ಹೇಳಿದೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಳಲಾ? ಹೇಳಿ. ಬಸುರಿ ಹೆಂಗಸು, ಎಳೆ ಮಗು, ಒಂಟಿಯಾಗಿ ಯಾಕಿರ್ಬೇಕು? ಅವರಿಲ್ಲಿಗೆ ಬಂದ್ರೆ ಹೇಗಿರುತ್ತೆ? ಅದನ್ನ ನನ್ನ ಹತ್ರ ಕೇಳುವಂಥದ್ದೇನಿದೆ? ನೀವು ಹೇಳಿದ್ರಾಯ್ತು. ನನಗೂ ಇಷ್ಟನೇ. ನೀವು ಕರ್ಕೊಂಡು ಬನ್ನಿ, ಪರವಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ತುತ್ತನ್ನ, 2 ಗ್ಲಾಸ್ ನೀರು ಅಷ್ಟೇ ತಾನೇ? ಅಷ್ಟೇ ಅಲ್ಲ ಶರ್ಮಿಳಾ, ಈಗ ಅವ್ರಿಗೆ ಬೇಕಾಗಿರೋದು ಸಮಾಧಾನದ ಮಾತುಗಳು, ಕಣ್ಣೀರು ಒರೆಸೋ ಕೈಗಳು. ನಾನಿದ್ದೇನಲ್ಲ, ಯಾಕೆ ಯೋಚನೆ ಮಾಡ್ತೀರಾ? ಕರ್ಕೊಂಡು ಬನ್ನಿ. ಸರಿ ಶರ್ಮಿಳಾ, ಗುಡ್ ನೈಟ್. ತಾಯಿ, ನಿದ್ದೆ ಮಾಡಿ ದೇವಸ್ಥಾನಕ್ಕೆ ಬರ್ಬೇಕಮ್ಮ. ದೇವಸ್ಥಾನಕ್ಕೆ ಬಂದು ನಿದ್ದೆ ಮಾಡಬಾರ್ದು. ಅದು ಹಣ್ಣುಗಳನ್ನು ತಿಂದಿದ್ದು ನೀವೇನಾ? ಹೌದು, ನಾವೇ. ದೇವಸ್ಥಾನಕ್ಕೆ ಬಂದು ಹಣ್ಣು ತಿಂದು ಇಲ್ಲೇ ಮಲಗಿದ್ದು ತಪ್ಪು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ತಪ್ಪು ಮಾಡಿದ್ ನಾನು. ಅಮ್ಮಂಗ್ ಬೈಬೇಡಿ. ಅಮ್ಮ ತುಂಬಾ ಹಸಿವು ಅಂದ್ರು. ಹೊಟ್ಟೆಲಿ ಪಾಪು ಬೇರೆ ಇತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತಪ್ಪಲ್ಲಮ್ಮ. ಈ ಭೂಮಿಲಿ ಮನುಷ್ಯರನ್ನು ಸೇರಿ ಕೋಟ್ಯಾಂತರ ಪ್ರಾಣಿಗಳಿಗೂ ಹಸಿವು ನೀಗಿಸ್ತಿರೋನು ಆ ಪರಮಾತ್ಮ. ಜಿಂಕೆ ಹಸಿವನ್ನು ನೀಗ್ಸೋಕೆ ಹುಲ್ಲಾಗಿ ಬರೋನು ಆ ಪರಮಾತ್ಮನೇ.
ಹುಲಿಯ ಹಸುವನ್ನ ನೀಗ್ಸೋಕೆ ಜಿಂಕೆಯಾಗಿ ಬರೋವನು ಆ ಪರಮಾತ್ಮನೇ. ಅಂದ್ರೆ ನಾನ್ ಮಾಡಿದ ತಪ್ಪಲ್ವಾ? ಮಕ್ಕಳು ದೇವರ ಸಮಾನ ಪುಟ. ದೇವರು ಎಲ್ಲಾದ್ರೂ ತಪ್ಪು ಮಾಡೋದುಂಟಾ? ನಿಮ್ಮ ಹಸಿವನ್ನ ಅವನೇ ನೀಗ್ಸಿದ್ದಾನೆ. ಅದ್ ಸರಿ, ಯಾರ ನೀವು? ಈ ಸ್ಥಿತಿಲಿ ಇಲ್ಲಿ ಯಾಕೆ ಬಂದು ಮಲಗಿದ್ರಿ? ಆಸರೆ ಆಗಿದ್ ಗಂಟನ್ ಕಿತ್ಕೊಂಡ, ಆಶ್ರಯ ಆಗಿದ್ ಮನೆನೂ ಕಿತ್ಕೊಂಡ. ಎಲ್ಲಿ ಹೋಗ್ಬೇಕು ನಾವು? ಯಾರಮ್ಮ ಕಿತ್ಕೊಂಡಿದ್ದು? ಎಲ್ಲದಕ್ಕೂ ಕಾರಣ ಆ ದೇವ್ರೆ ಅಂದ್ರಲ್ಲ. ಈಗ ನಾನು ಅದನ್ನೇ ಹೇಳ್ಬೋದಾ? ಕೆಟ್ಟದ್ ಮಾಡೋವನ್ನ ಯಾವತ್ತೂ ದೇವರು ಅಂತ ಕರೆಯೋಕ್ಕಾಗಲ್ಲಮ್ಮ. ಕೆಲವೊಂದು ಕರ್ಮ ಹಾಗೆ ಮಾಡಿಸುತ್ತೆ ಅಷ್ಟೇ. ಸ್ವಾಮಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮಗ್ ಬೇರೆ ಆಶ್ರಯ ಸಿಗೋವರೆಗೂ ನಾವ್ ರಾತ್ರಿ ಹೊತ್ತು ಇಲ್ಲೇ ಇರಬಹುದಾ? ಅನಾಥೋ ದೈವೋ ರಕ್ಷಕ ಅನ್ನೋ ಮಾತಿದೆ, ಆಗಲ್ಲಮ್ಮ. ನನಗೆ ಪೂಜೆಗೆ ತಡ ಆಗ್ತಿದೆ, ನಾನಿನ್ ಹೊರಡ್ತೀನಿ. ಪುಟ, ಆಮೇಲೆ ಪ್ರಸಾದ ಕೊಡ್ತೀನಿ. ಬಾ. ಸರಿ. ಬರ್ತೀನಿ ತಾಯಿ. ಅನು, ನಾನ್ ಬರೋವರೆಗೂ ನೀನ್ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು, ಸರಿನಾ? ಎಲ್ಲಿಗೆ ಹೋಗ್ತೀಯಾ? ಕೆಲ್ಸಕ್ಕಮ್ಮ. ಮನೆ ಮಾಡೋಕ್ಕೂ ಊಟ ಮಾಡೋಕ್ಕೂ ದುಡ್ಡು ಬೇಕಲ್ಲ. ಅಮ್ಮ, ಪಾಪುನ್ ಇಟ್ಕೊಂಡ್ ಕೆಲ್ಸ ಮಾಡ್ತೀಯಾ? ಅಪ್ಪ ನಿನ್ ಕೈಯಲ್ಲಿ ಯಾವ ಕೆಲ್ಸನೂ ಮಾಡಿಸ್ತಾ ಇರ್ಲಿಲ್ಲ. ಅನು, ನಾನ್ ಬರೋವರೆಗೂ ನೀನ್ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು, ಸರಿನಾ? ಎಲ್ಲಿಗೆ ಹೋಗ್ತೀಯಾ? ಕೆಲ್ಸಕ್ಕಮ್ಮ. ಮನೆ ಮಾಡೋಕ್ಕೂ ಊಟ ಮಾಡೋಕ್ಕೂ ದುಡ್ಡು ಬೇಕಲ್ಲ. ಅಮ್ಮ, ಪಾಪುನ್ ಇಟ್ಕೊಂಡ್ ಕೆಲ್ಸ ಮಾಡ್ತೀಯಾ? ಅಪ್ಪ ನಿನ್ ಕೈಯಲ್ಲಿ ಯಾವ ಕೆಲ್ಸನೂ ಮಾಡಿಸ್ತಾ ಇರ್ಲಿಲ್ಲ. ಈಗ ಅವ್ರಿಲ್ವಲ್ಲಮ್ಮ, ಜವಾಬ್ದಾರಿ ತಗೊಳ್ಳೇಬೇಕು. ಆಮೇಲೆ ಪ್ರಸಾದ ಕೊಡ್ತಾರೆ, ತಿಂದ್ಬಿಟ್ಟು ನೀನ್ ಇಲ್ಲೇ ಇರ್ಬೇಕು. ನೀವ್ ಯಾರು ಸ್ಕೂಲಿಗೆ ಹೋಗಲ್ವಾ? ಇಲ್ಲ ಇಲ್ಲ, ಯಾಕೆ? ನಮ್ಮ ಅಪ್ಪ ಅಮ್ಮ ಬಡವರು, ಸ್ಕೂಲಿಗೆ ಕಲ್ಸಲ್ಲ, ಕೂಲಿ ಮಾಡಕ್ ಕಲಿಸ್ತಾರೆ. ನಿಮ್ಗೆ ಯಾರಿಗೂ ಓದ್ಬೇಕು ಅನ್ಸಲ್ವಾ? ಅನ್ಸುತ್ತೆ, ಅದೇ ಪಾಠ ಹೇಳ್ಕೊಡೋರು ಯಾರು? ಹಾ, ನಾನ್ ಮಾಡ್ಲಾ? ನೀನಾ? ಹ್ಞೂ, ನಾನ್ ಪಾಠ ಮಾಡ್ತೀನಿ. ನೀವು ಗೋಲಿ ಆಡೋದಕ್ಕೆ ದುಡ್ಡು ಇಟ್ಕೊಂಡಿದ್ದೀರಲ್ಲ, ಅದನ್ನ ನನಗೆ ಕೊಟ್ರೆ ಸಾಕು. ಆಯ್ತು, ಪಾಠ ಮಾಡು, ನಾವು ದುಡ್ಡು ಕೊಡ್ತೀವಿ. ಆಯ್ತು, ಬನ್ನಿ. ಬನ್ರಿ ಬನ್ರಿ. ನಾವೆಲ್ಲ ಒಂದೇ ವರ್ಷದವ್ರಲ್ವಾ? ನಾನ್ ನಿಮ್ನ ಸ್ಟೂಡೆಂಟ್ಸ್ ಅಂತಾನೆ ಕರಿತೀನಿ, ಸರಿನಾ? ಸರಿ. ಸ್ಟೂಡೆಂಟ್ಸ್, ಇಲ್ಲಿ ಪಾಠ ಮಾಡಕ್ಕೆ ಚಾಕ್ ಪೀಸು ಬೋರ್ಡು ಎಲ್ಲ ಇರಲ್ಲ. ಅದಕ್ಕೆ ನಾನ್ ನಿಮ್ಗೆ ಅರ್ಥ ಆಗೋ ಹಾಗೆ ಪಾಠ ಮಾಡ್ತೀನಿ. ಇವಾಗ ನಿಮ್ಗೆ ಇಷ್ಟವಾದ ದೇವ್ರು ಯಾರು? ಆಂಜನೇಯ. ಆಯ್ತು, ಅವರಿಂದಾನೇ ನಿಮ್ಗೆ ಅ ಇ ಹೇಳ್ಕೊಡ್ತೀನಿ. ಅ ಆ ಇ ಈ ಆ. ಅಂಜನಾದ್ರಿ ಅನ್ನೋ ಬೆಟ್ಟದಲ್ಲಿ ಆ ಆಂಜನೇಯ ಅನ್ನೋ ಮಹಾವೀರ ಹುಟ್ಟುತ್ತಾನೆ. ಅನು, ಈ ಈಶ್ವರನ ಅಂಶನೇ ಆಂಜನೇಯ. ಉಗ ಪತಾಕೆಯಲ್ಲಿದ್ದ ಮುರುಗ. ಸ್ಟೂಡೆಂಟ್ಸ್, ಪಾಠ ಅರ್ಥ ಆಗ್ತಿದ್ಯಾ? ಅನು, ಏನು? ಯಾಕಿಲ್ಲಿದ್ಯಾ? ನನಗ್ ಕೆಲ್ಸ ಇದೆ. ಕೋಪನಾ? ನನ್ ಜೊತೆ ಮಾತಾಡಲ್ವಾ? ಮಾತಾಡಲ್ಲ, ನೀನ್ ಸುಳ್ಗಾರ. ನಾನೇನ್ ಸುಳ್ಳು ಹೇಳ್ದೆ? ಸ್ಟೂಡೆಂಟ್ಸ್, 1 ನಿಮಿಷ ಬರ್ತೀನಿ. ನೀನ್ ಮೊದ್ಲೇ ದಿಗ್ವಿಜಯ್ ಅಂಕಲ್ ಅವ್ರ ಮಗ ಅಂತ ನನಗೆ ಯಾಕೆ ಹೇಳಲಿಲ್ಲ? ಅದಾ, ನಿನಗ್ ಗೊತ್ತಿರತ್ತೆ ಅನ್ಕೊಂಡಿದ್ದೆ. ಅದ್ ಸರಿ, ನಾನನ್ ಫ್ರೆಂಡು, ನಿನಗ್ ನನ್ನ ಅಪ್ಪನ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕು? ನಮ್ಮ ಅಪ್ಪ ಹೇಳ್ತಿದ್ರು, ಎಲ್ಲಾ ಸಂಬಂಧಗಳು ಬುಕ್ ಮೇಲಿರೋ ಬೈಂಡಿಂಗು ಮತ್ತೆ ಲೇಬಲ್ ತರ ಅಂತ. ಆದ್ರೆ ಫ್ರೆಂಡ್ಶಿಪ್ ಅನ್ನೋದು ಬುಕ್ ಒಳಗಿರೋ ಪಾಠದ ತರ, ಓದಿದ್ರೇನೆ ಅರ್ಥ ಆಗೋದು. ಪಾಠ ತಪ್ಪಾಗಿದೆ ಅಂದ್ಮೇಲೆ ರಿಸಲ್ಟ್ ಕೂಡ ತಪ್ಪಾಗೇ ಇರುತ್ತಲ್ವಾ? ಹಾಗಲ್ಲ ಅನು. ನೋಡು, ನಮಗ್ ಮನೆ ಇಲ್ಲ. ನಮ್ಮಮ್ಮ ಈ ಪರಿಸ್ಥಿತಿಯಲ್ಲೂ ಕೆಲ್ಸ ಹುಡ್ಕಕ್ ಹೋಗಿದ್ದಾರೆ.
ನನ್ ಕೈಲಾದ ಸಹಾಯ ಮಾಡೋಣ ಅಂತ ಹುಡುಗರ್ಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ಹಾಳು ಮಾಡ್ಬಿಡ ಕಾರ್ತಿಕ್. ಪಾಪ ರೇವತಿ ಆಂಟಿ ಮತ್ತೆ ಅವನು ಯಾವ ಸ್ಥಿತಿಲಿದ್ದಾರೆ ಗೊತ್ತಾ? ಪಾಪ ಅಲ್ವಾ ಮಾನು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಟ್ಯೂಷನ್ ಮಾಡಿ ಅಮ್ಮನ್ಗೆ ಸಹಾಯ ಮಾಡ್ತಿದ್ದಾಳೆ. ಒಂದೊಂದ್ಸಾರಿ ಕಲಿಯೋ ಪಾಠಕ್ಕಿಂತ ಕಲಿಸೋ ಪಾಠ ತುಂಬಾ ಚೆನ್ನಾಗಿರತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಅವ್ರಿಗೇನಾದ್ರೂ ಸಹಾಯ ಮಾಡೋಣ. ಮಾಡೋಣ, ಮಾಡ್ತಾನೆ ಇರೋಣ. ನಾವಿರೋದೇ ಅವ್ರಿಗೆ ಸಹಾಯ ಮಾಡೋದಕ್ಕೆ. ನಾವು ಮಾಡೋ ಸಹಾಯ ಅವ್ರಿಗೆ ತಡ್ಕೊಳಕ್ಕಾಗಬಾರ್ದು. ಖುಷಿಯಾಗಿ ಕುಪ್ಪಳಿಸ್ಬೇಕು. ಥ್ಯಾಂಕ್ ಯು ಮಾ. ಸರಿ ಕಾರ್ತಿಕ್, ನೀನು ಹೋಗಿ ಹೋಮ್ವರ್ಕ್ ಮಾಡು. ಅವ್ರ ಕತೆನ ನಾನು ಮುಗಿಸ್ತೇನೆ. ಸರಿ ಕಾರ್ತಿಕ್, ನೀನು ಹೋಗಿ ಹೋಮ್ವರ್ಕ್ ಮಾಡು. ಅವ್ರ ಕತೆನ ನಾನು ಮುಗಿಸ್ತೇನೆ. ಐ ಮೀನ್, ಅವ್ರ ಕಷ್ಟದ ಕತೆಗೆ ನಾನು ಕೊನೆ ಹಾಡ್ತೀನಿ. ಇವತ್ತಿಂದ ಅವರು ತುಂಬಾ ಚೆನ್ನಾಗಿರ್ತಾರೆ. ಸರಿ ಅಮ್ಮ, ಬಾಯ್. ಬಾಯ್. ಕಾರ್ತಿಕ್, ಅವ್ರಿರೋ ಜಾಗ ಯಾವುದು ಅಂದೆ? ಬಲ್ಮೂರಿ ಗಣೇಶನ್ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಇರೋ ನಾಗರಕಟ್ಟೆ ಹತ್ರ. ಸರಿ ಪುಟ, ನೀನು ಹೋಗು. ಸರಿ ಮಾ. ಮನು, ದೆವ್ವಗಳು ದೇವಸ್ಥಾನದಲ್ಲಿದೆಯಂತೆ. ನಮ್ಮ ಮನೆಯಿಂದ 3 ಕಿಲೋಮೀಟರ್ ದೂರದಲ್ಲಿರೋ ಗಣೇಶನ್ ದೇವಸ್ಥಾನದಲ್ಲಿ. ಆ ಆತ್ಮಗಳಿಗೆ ಬೇಗ ಮುಕ್ತಿ ಕೊಡು. ಇಲ್ಲ ಅಂದ್ರೆ ಅಂತರ್ಪಿಶಾಚಿಗಳಾಗಿ ನಮ್ಮನ್ನ ಕಾಡುತ್ತೆ. ಕೆಲಸ ಆದಷ್ಟು ಬೇಗ ಮುಗಿಸು. ಈ ದೇವತೆ ನಿನಗೆ ಒಳ್ಳೇದು ಮಾಡ್ತಾಳೆ. ಥ್ಯಾಂಕ್ ಯು ಕಾರ್ತಿಕ್, ಒಳ್ಳೆ ಕೆಲಸ ಮಾಡಿದ್ಯಾಕಂತ.